ನಾನು ಇತ್ತೀಚೆಗೆ ಒಬ್ರು ಹೇಳೋದನ್ನ ಕೇಳಿದೆ, ಎಷ್ಟು ಸತ್ಯ ಸುಳ್ಳು ಅನ್ನೋದು ನೀವು ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಗಳನ್ನ ಆಧರಿಸಿ ಇವತ್ತು ಕತೆ ಮಾಡ್ಲಾಗ್ತಿದೆ ಸೀರಿಯಲ್ ಇಂಡಸ್ಟ್ರಿಲಿ ಅಂತ, ಸೀರಿಯಲ್ ಬಿಲ್ಡಪ್ ಆಗ್ತಿದೆ ಅಂತ. ಖಂಡಿತ. ಅದೇನಾಗುತ್ತೆ, ಯಾರೋ ಒಬ್ರು ಕಂಟೆಂಟ್ ಕೊಟ್ಟಾಗ ಚೆನ್ನಾಗಿದ್ದಾಗ ಆಮೇಲೆ ಯಾವುದೋ ಒಂದು ಸಿನಿಮಾಗಳಲ್ಲಿ ಆ ಕಂಟೆಂಟ್ ಅಲ್ಲೇನಾಗುತ್ತೆ ಜಸ್ಟ್ ಹಿಂಗೆ ಪಾಸ್ ಆಗೋಗಿರುತ್ತೆ. ಅದನ್ನು ಎಲೆಬ್ರೇಟ್ ಮಾಡ್ಬೋದು ನಾವು. ಈ ಸೀರಿಯಲ್ಗಿರುವಂಥ ಶಕ್ತಿ ಅಂದರೆ ಎಲೆಬ್ರೇಟ್ ಮಾಡಿ ಜನ ಬೈತಾರೆ ಎಳಿತಿದ್ದಾರೆ ಅಂತ, ಬಟ್ ಅದನ್ನು ಇನ್ನಷ್ಟು ಸವಿಸ್ತಾರವಾಗಿ ಹೇಳಿ ಜನಕ್ಕೆ ಮುಟ್ಟುವಂತೆ ಹಂಗೆ ಮಾಡ್ಬೋದು. ಸಣ್ಣ ಸಣ್ಣ ಎಲಿಮೆಂಟ್ಗಳನ್ನು ನಾವು ಎಲೆಬ್ರೇಟ್ ಮಾಡಿ ಇಲ್ಲಿ ಹೇಳುವಂಥ ಚಾನ್ಸಸ್ ಇದೆ. ತಗೊಂಡಿದ್ದೀವಿ, ಡಿಜಿಟಲ್ ಬಂದಿರೋದನ್ನು ತೊಗೊಂಡಿದ್ದೀವಿ, ಸಿನಿಮಾಗಳಲ್ಲಿರುವ ಕಂಟೆಂಟ್ಗಳನ್ನು ಎಲ್ಲೋ ಪಾಸ್ ಆಗಿರೋ ಕಂಟೆಂಟ್ ತೊಗೊಂಡಿದ್ದೀವಿ, ಆಮೇಲೆ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂಥ ಇನ್ಸಿಡೆಂಟ್ಗಳನ್ನು ತೊಗೊಂಡಿದ್ದೀವಿ, ಅಥವಾ ಯಾವುದೋ ಒಂದು ಕಾದಂಬರಿಯಲ್ಲಿ ಯಾವುದೋ ಒಂದು ಇನ್ಸಿಡೆಂಟು ಇದಕ್ಕೆ ಈ ಕತೆಗೆ ಅದು ಇಲ್ಲಿ ಫಿಕ್ಸ್ ಆದರೆ ತುಂಬ ಚೆನ್ನಾಗಾಗತ್ತೆ ಅನ್ನೋದನ್ನು ತೊಗೊಂಡಿದ್ದೀವಿ. ಮೆಗಾ ಸೀರಿಯಲಲ್ಲಿ ಕ್ಯೂರಿಯಾಸಿಟಿ, ಆಮೇಲೆ ಡ್ರಾಮಾ, ಇವು ಬೇಕೇ ಬೇಕು. ಜನ ಏನಂದರೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೋಸ್ಕರ ಟಿ ವಿ ನೋಡ್ತಾರೆ. ನಾವು ಜಾಸ್ತಿ ಬುದ್ಧಿವಾದ ಹೇಳಿದ್ರೆ ಜನ ನೋಡಲ್ಲ, ಅವ್ರಿಗೆ ಗೊತ್ತಿದೆ ಎಲ್ಲವೂ ಏನು ಎತ್ತ ಅಂತ. ಇವತ್ತು ಹುಟ್ಟುವ ಮಗುವಿಗೆ ಅಪ್ಪ ಅಮ್ಮ ಬುದ್ಧಿ ಬಿಡಪ್ಪ ಎಷ್ಟು ಅಂತ ಇರುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲವೂ ಜನಕ್ಕೆ ಗೊತ್ತಿದೆ. ಜನಕ್ಕೆ ಏನು ಮಾಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು. ಆಮೇಲೆ ಜಾಸ್ತಿ ಸೀರಿಯಲ್ ನೋಡೋದು ಹೆಣ್ಮಕ್ಳು, ಆಮೇಲೆ ವಿಲೇಜಲ್ಲಿರುವಂತಹ ಮನೆಯಲ್ಲಿರುವಂಥ ಹೆಣ್ಮಕ್ಳು, ಅವ್ರಿಗೇನೆಂದರೆ ಸೀರಿಯಲ್ಗಳಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗುವಂಥದ್ದು ಕಥೆಗಳಿರ್ಬೋದು, ಅವೆಲ್ಲ ತುಂಬ ಇಷ್ಟ ಆಗುತ್ತೆ. ಅವರೇ ಜಾಸ್ತಿ ಆಡಿಯನ್ಸು. ಇತ್ತೀಚೆಗೆ ಮೊಬೈಲಲ್ಲಿ ಎಲ್ಲ OTT ಬಂದಮೇಲೆ ಅವರು ನಮ್ಮ ಕೈ ಬಿಟ್ಟು ಹೋಗ್ತಿದ್ದಾರೆ, ನೋಡಬೇಕೇನಾಗುತ್ತೆ ಅಂತ.